ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ. ಯೋಗೇಶ್ವರ್ ಸಾಹೇಬ್ರು ಗೆಲ್ತವ್ರೆ, ಅದ್ರ ಜೊತೆಗೆ ನಮ್ಮ ಡಿ ಕೆ ಬ್ರದರ್ಸ್ಗಳು ಇಬ್ರು ಕಷ್ಟಪಟ್ಟು ಯೋಗೇಶ್ವರ್ನ ಗೆಲ್ಸಿದಾರೆ. ಇಲ್ಲಿ 25,000 ಲೀಡರ್ ನಾವು ಗೆಲ್ತೀವಿ ಅಂತ ಕನ್ಸಲ್ ಅನ್ಕೊಂಡಿರಲಿಲ್ಲ ಯೋಗೇಶ್ವರ್ ಸಾಹೇಬ್ರು ನಾವು ಗೆಲ್ತಾರೆ ಅಂತ. ನಾವು ಅನ್ಕೊಂಡಿದ್ದೆ 4,000 5,000 ಗೆಲ್ಬೋದು ಯೋಗೇಶ್ವರ್ ಅವರು ಅಂತ. 25,000 ಗೆಲ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ. ನಿಖಿಲ್ ಅವರು ಈ ಸಲ ಯಾತ್ರೆ ಸೋಲ್ತಾ ಇದ್ದಾರೆ. ಸೋಲ್ಬೇಕು ಸರ್ ಇಲ್ಲವರು. ಏನ್ ಕೊಡುಗೆ ಕೊಟ್ಟರು ಸರ್ ಚನ್ನಪಣ್ಣಕ್ಕೆ ಅವ್ರ ಅಪ್ಪ ಅವ್ರದ್ದು ಕುಮಾರಣ್ಣ ಅವ್ರಲ್ಲಿ ಏನು ಕೊಡುಗೆ ಕೊಟ್ಟಿದೆ ಕುಮಾರಣ್ಣ ಅವ್ರಲ್ಲಿ? ಏನು ಮಾಡಿದೆ ಸರ್? ಏನ್ ಮಾಡೋರು ಸರ್? ನೀವೇ ಮಾಧ್ಯಮದವ್ರು ಹೇಳ್ಬಿಡಿ ಇಂಥದ್ದು ಮಾಡವ್ರೆ ಅಂತ. ಚನ್ನಪಟ್ಟಣ ಆಧುನಿಕ ಭಗೀರಥ ಅಂತ ಯೋಗಿಸ್ತಾರೆ, ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮುಂದಕ್ಕೂ ಮಾಡ್ತಾರೆ ಸರ್. ಇವಾಗ ಕೆಲಸಗಳು ಬೇಜಾರು ಮಾಡಿದಾರು. ಇಡೀ ಚನ್ನಪಣ್ಣದ ಕೆರೆಗಳಿಗೆ ನೀರು ತುಂಬಿಸವ್ರೆ. ಮುಂದಕ್ಕೂ ಮಾಡ್ತಾರೆ. 3 ವರ್ಷ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ನಮ್ಮ ಡಿ ಕೆ ಬ್ರದರ್ ಸಹಕಾರ ಇದೆ ಅವ್ರ ಕೈಗೆ, ಅವ್ರ ಹಿಂದ್ಗಡೆ. ಮುಂದಕ್ಕೂ ತುಂಬಾ ಅಭಿವೃದ್ಧಿ ಮಾಡ್ತಾರೆ ಚನ್ನಪಣ್ಣದಲ್ಲಿ. ಚುನಾವಣೆ ಮುಂಚೆ 5 ಕೋಟಿ ಅನುದಾನ, ಇನ್ನ 3 ವರ್ಷ ಸರ್ಕಾರ ಇದೆ, ಇನ್ನೂ ಅನುದಾನ ಅಭಿವೃದ್ಧಿ ಪಡಿಸ್ಬೋದು. ಪಡಿಸ್ತಾರೆ ಸರ್. ಇವಾಗ ಇಲ್ಲಿ 6 ತಿಂಗಳು MLA ಇಲ್ದಾಗಲೇ